ನಮಸ್ಕಾರ ಎಲ್ರಿಗೂ. ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಇವತ್ತು ಸ್ಪೆಷಲ್ ಡೇ ಏನಂದ್ರೆ ನಮ್ಮ ಆನಿವರ್ಸರಿ. ಹಂಗಾಗಿ ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬರ್ತಾ ಇದ್ದಾರೆ. ಗೆಸ್ಟ್ ಅಂದ ತಕ್ಷಣ ಯಾರು ಅಂತ ಯೋಚನೆ ಮಾಡಬೇಡಿ, ನಮ್ಮ ತಮ್ಮ ಮತ್ತು ತಮ್ಮನ ವೈಫ್ ಬರ್ತಾ ಇದ್ದಾರೆ. ಅವ್ರು ಬರೋದು ಈವ್ನಿಂಗ್ ಆಗುತ್ತೆ. ನಾವು ಬೆಳಿಗ್ಗೆನೆ ಪೂಜೆ ಮಾಡ್ಕೊಂಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಮನೆಗೆ ರಿಟರ್ನ್ ಆಗಿಬಿಟ್ಟು ಇಲ್ಲಿ ದೋಸೆ ಮಾಡಿದ್ದೀನಿ ಟಿಫನಿಗೆ. ಒಂದು ಕಡೆ ದೋಸೆ ಮತ್ತು ಇನ್ನೊಂದು ಕಡೆ ಪಡ್ಡು ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಪುಟ್ಟ ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ಊಟ ಮಾಡ್ತಾನೆ. ಅವನು ತುಂಬ ನಿಧಾನ ಊಟ ಮಾಡ್ತಾನೆ. ಹಂಗಾಗಿ ಅವನಿಗೆ ಫಸ್ಟು ಟಿಫನ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಅವನಿಗೆ ಟಿಫನಿಗೆ ಹಾಕ್ಕೊಡ್ತಾ ಇದ್ದೀನಿ. ನಾ ಇಲ್ಲಿ ದೋಸೆಗೆ ನೀರು ಚಟ್ನಿ ಮತ್ತು ಆಲೂ ಪಲ್ಯ ಮಾಡಿದ್ದೆ. ನೀರು ಚಟ್ನಿ ಅಂತೂ ತುಂಬ ಚೆನ್ನಾಗಾಗಿತ್ತು ದೋಸೆಗೆ. ಆಲೂ ಪಲ್ಯನೂ ತುಂಬ ಚೆನ್ನಾಗಾಗಿತ್ತು. ದೋಸೆಗೆ ಚೆನ್ನಾಗಿತ್ತು, ಕಾಂಬಿನೇಷನ್ ಸೂಪರ್ ಆಗಿತ್ತು. ಮಮ್ಮಿ ದೋಸೆ ಸೂಪರ್ ಆಗಿದೆ ಮಮ್ಮಿ. ಇಲ್ಲಿ ನಮ್ಮ ಪುಟ್ಟ ರಿವ್ಯೂ ಕೊಡ್ತಾನೆ, ನನಗಂತೂ ಖುಷಿ ಆಗುತ್ತೆ. ಈವ್ನಿಂಗ್ ಕೇಕ್ ಎಲ್ಲ ರೆಡಿ ಮಾಡಿದ್ದೀವಿ. ಆಲ್ರೆಡಿ ನಮ್ಮ ತಮ್ಮನ ವೈಫು ಬಂದಾಗಿದೆ. ಈಗ ನೋಡಿ, ನಮ್ಮ ಆ್ಯನಿವರ್ಸರಿ ಅನ್ನೋದಕ್ಕಿಂತ ಅವರು ಯಾವಾಗ ನಾವು ಕೇಕ್ ಕಟ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ನಮ್ಮ ಚಿನ್ನಿ ಮತ್ತು ನಮ್ಮ ಪುಟ್ಟ ನಮ್ಮನ್ನು ಕೇಕ್ ಮುಟ್ಲಿಕ್ಕೆ ಬಿಡ್ತಾ ಇಲ್ಲ ನೋಡಿ. ಅವನು ನೋಡಿದರೆ ಮನೆಯಲ್ಲಿ ತರಕಾರಿ ಕಟ್ ಮಾಡೋ ಚಾಕು ತಂದ್ಕೊಂಡಿದ್ದಾನೆ. ಅವಳು ನೋಡಿದರೆ ಕೇಕಲ್ಲಿ ಕೊಟ್ಟಿರೋ ಚಾಕು ಹಿಡ್ಕೊಂಡಿದ್ದಾಳೆ. ಅಂತೂ ಇಂತೂ ಮಾಡಿ ಕೇಕ್ ಎಲ್ಲ ಕಟ್ಟಿಂಗ್ ಆಯಿತು. ನಮ್ಮ ಚಿನ್ನಿ ಮುಖದಲ್ಲಿ ನೋಡಿ ಎಷ್ಟು ಖುಷಿ ಇದೆ ಅಂತ. ಆ ಕೇಕನ್ನು ತಿಂತಾನೇ ಇದ್ದಾಳೆ ನಮ್ಮ ಚಿನ್ನಿ. ಇವ್ರು ಬಂದ್ಬಿಟ್ಟು ನಮ್ಮ ತಮ್ಮನ ವೈಫು. ನಮಗೆ ಇಲ್ಲಿ ಖುಷಿ ವಿಚಾರ ಏನಂದರೆ ಅವರು ಬ್ಯುಸಿ ಟೈಮಲ್ಲೂ ಅಂದರೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ. ಕೆಲಸ ಬಿಡುವು ಮಾಡ್ಕೊಂಬಂದು ನಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ದೆ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಒಂಟಿಯಾಗಿರ್ತೀವಲ್ವ, ಆವಾಗ ಯಾರಾದರೂ ನಮ್ಮವರು ನಮಗೆ ನಮ್ಮ ಸಲುವಾಗಿ ಬಂದಿದ್ದಾರೆ ಅಂತ ಅನಿಸಿದರೆ ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ಅಂದರೆ ತುಂಬ ಖುಷಿ ಅನಿಸುತ್ತೆ. ಈಗ ಬಂದಿದೆ ನೋಡ್ರಿ ನಮ್ಮ ಅಣ್ಣ. ಸಾರಿ ನಮ್ಮ ಅಣ್ಣ ಅಲ್ಲ ರೀ, ನಮ್ಮ ತಮ್ಮ. ಅಣ್ಣ ಅನ್ಕೊಂಡ್ಬಿಟ್ರ? ಅಲ್ಲ, ಇವನು ನಮ್ಮ ತಮ್ಮ. ನನಗಿನ್ನ ಹೈಟ್ ಇದ್ದಾನೆ, ನನಗಿನ್ನ ದಪ್ಪ ಇದ್ದಾನೆ. ನಾನೇ ತಂಗಿ ಥರ ಕಾಣ್ತೀನಿ ಅಲ್ವಾ? ಹಂಗೆ ಏನು ನೆನಪಾಯಿತು ಅಂದರೆ, ನಾವು ಚಿಕ್ಕವ್ರು ಇರುವಾಗ ನಾವು ಎಷ್ಟು ತುಂಬ ಹೈಟ್ ಆಗಿರ್ತೀವಿ. ಅಕ್ಕ ಅವ್ರ ಥರನೇ ಕಾಣ್ತಾ ಇರ್ತೀವಿ, ತಮ್ಮನ ಥರನೇ ಕಾಣ್ತಾ ಇರ್ತಾನೆ. ಬೆಳೀತಾ ತಮ್ಮ ಹೋಗ್ಬಿಟ್ಟು ಅಣ್ಣನ ಥರ ಕಾಣ್ತಾನೆ. ಅಕ್ಕ ಅನ್ನೋರು ಬಂದ್ಬಿಟ್ಟು ಚಿಕ್ಕ ತಂಗಿ ಥರನೇ ಕಾಣಿಸ್ತಾರೆ ಅಲ್ವಾ? ಇದು ಇಲ್ಲಿ ನಾವೆಲ್ಲ ಫೋಟೋಸ್ ಇಳಿತಾ ಇದ್ರೆ ನಮ್ಮ ಚಿನ್ನಿ ಬೆಡ್ರೂಮಲ್ಲಿ ಬಂದುಬಿಟ್ಟು ಆ ಚಾಕ್ಲೇಟ್ ಬಾಕ್ಸ್ನ ಒಂದೊಂದೇ ಓಪನ್ ಮಾಡ್ತಾ ಕುಂತಿದ್ದಾಳೆ. ನಾನು ನೀನು ಬಾ ಹೊರಗಡೆ ಬೆಡ್ರೂಮಿಂದ ಅಂಥೇಳಿ ಕರ್ಕೊಂಬಂದು ಕುಂದ್ರಿಸಿದ್ರೆ ಅಲ್ಲಿ ಇನ್ನೂ ಹೋಗಿ ಚಾಕ್ಲೇಟ್ ಕವರ್ನ ಕೀಳ್ತಾ ಇದ್ದಾಳೆ. ಅದಾದಮೇಲೆ ಎಲ್ಲರೂ ಊಟ ರೆಡಿ ಮಾಡಿದ್ದೆ. ಹಂಗಾಗಿ ಎಲ್ಲರೂ ಊಟಕ್ಕೆ ಕೂಡ್ತೀವಿ ನೋಡ್ರಿ. ಇದೆಲ್ಲ ಐಟಮ್ಸ್ ಮಾಡಿದ್ದೆ, ಏನು ಅಂತ ಹೇಳಲ್ಲ, ಗೆಸ್ ಮಾಡಿ. ಇದೆಲ್ಲ ನಾವೆಲ್ಲರೂ ಈಗ ಊಟ ಮಾಡ್ತಾ ಇದ್ದೀವಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.